ವೀಕ್ಷಕರ ಟಾಪ್ ಅಪ್ಡೇಟ್ಸ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲರೂ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆ, ಈ ಒಂದು 15ನೇ ಕಂತಿನ ಹಣ ಏನಿದೆ ಯಾವಾಗ ಬರ್ತಾ ಇಲ್ವಾ? ಇದು ತಿಂಗಳಿಗೆ ನಿಮಗೆ ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗಳಿಗೆ ಬಂದು ತಲುಪಬೇಕಾಗಿತ್ತು. ಆದರೆ ಇನ್ಮೇಲೆ ಪ್ರತಿ ತಿಂಗಳು ಕೂಡ ಹಣ ಬರಲ್ಲ ಅಂತ ಇಲ್ಲಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಿಮಗೆ ಈ ಒಂದು 15ನೇ ಕಂತಿನ ಹಣ ಏನಿದೆ ಅಕ್ಯುರೇಟಾಗಿ ಯಾವಾಗ ಬಂದು ತಲುಪುತ್ತೆ, ಹಾಗೆಯೇ ಈ ಒಂದು 15ನೇ ಕಂತಿನ ಹಣ ಅನ್ನೋದು ಬರಬೇಕಾದ್ರೆ ನೀವೆಲ್ಲ ಏನನ್ನ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ನೀವೆಲ್ಲ ಏನನ್ನ ಮಾಡಬೇಕು ಅಂತಂದರೆ, ಇವಾಗಲೇ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಹೊಸ ಚಾನಲು ಟಾಪ್ ಅಪ್ಡೇಟ್ಸ್ ಕನ್ನಡ ಅಂತ. ಈ ಒಂದು ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ಈಗಲೇ ತಪ್ಪದೆ ಲೈಕ್ನ ಮಾಡಿ. ಓಕೆ ವೀಕ್ಷಕರೇ, ಈಗ ಒಂದು 5 ಗ್ಯಾರಂಟಿಗಳನ್ನ ತಂದಿದ್ರು ಕಾಂಗ್ರೆಸ್ ಸರ್ಕಾರ. ಈ ಒಂದು 5 ಗ್ಯಾರಂಟಿಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಒಂದು ಗ್ಯಾರಂಟಿ ಏನಿದೆ ಬಹಳ ಇಂಪಾರ್ಟೆಂಟ್ ಹಾಗೆ ಮಹತ್ವದ ಒಂದು ಗ್ಯಾರಂಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು 2,000 ರೂಪಾಯಿ ಹಣದಲ್ಲಿ ಭಾಳಷ್ಟು ಜನ ತಮ್ಮ ಮನೆಗೆ ರೇಷನ್ ಆಗಿರಲಿ ಭಾಳಷ್ಟು ಕಾರ್ಯಗಳಿಗೆ ಉಪಯೋಗಗಳನ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ದೊಡ್ಡ ಸ್ಕೀಮ್ ಏನಿದೆ ಗೃಹಲಕ್ಷ್ಮಿ ಸ್ಕೀಮು, ಈ ಒಂದು ಸ್ಕೀಮನ್ನು ನೀವು ಪಡ್ಕೋಬೇಕಾದ್ರೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಕಾಂಗ್ರೆಸ್ ಸರ್ಕಾರ ನಿಮ್ಮ ಮುಂದೆ ಇಡ್ತು ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು? ಈ ಒಂದು ಹಣವನ್ನು ನೀವು ಪಡ್ಕೋಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರಬಾರ್ದು, ಹಾಗೆ GST ಪೇಯರ್ಸ್ ಆಗಿರಬಾರ್ದು. ಇಂಥವ್ರಿಗೆ ಮಾತ್ರ ಹಣ ಬರುತ್ತೆ ಅಂತ ಇಲ್ಲಿ ಕಾಂಗ್ರೆಸ್ ಸರ್ಕಾರ ನಿಮ್ಮ ಮುಂದೆ ಈ ಒಂದು ಮಾಹಿತಿಯನ್ನು ತಿಳಿಸಿದ್ರು. ಹಾಗೆಯೇ ನಿಮ್ಮ ಹತ್ರ APL ಕಾರ್ಡ್ ಆದರೂ ಇರಲಿ BPL ಕಾರ್ಡ್ ಆದರೂ ಇರಲಿ, ಯಾವುದೇ ಒಂದು ಕಾರ್ಡ್ ಇದ್ದವ್ರಿಗೆ ಈ ಒಂದು ಹಣವನ್ನು ನಿಮಗೆ ತಲುಪಿಸ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ನಿಮಗೆ ವಿಶ್ವಾಸವನ್ನು ನೀಡ್ತು ಅಂತಲೇ ಹೇಳ್ಬೋದು. ಹಣವನ್ನು ನಿಮಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಇಲ್ಲಿ 1.22 ಲಕ್ಷ ಅಂದರೆ 1,22,00,000 ಕುಟುಂಬಗಳಿಗೆ ಈ ಒಂದು ಹಣವನ್ನು, ಇದು ಹೆಚ್ಚಾದರೂ ಆಗ್ಬೋದು ಕಮ್ಮಿ ಆದರೂ ಆಗ್ಬೋದು, ವೇರಿಯೇಷನ್ ಆಗ್ತಾ ಇರುತ್ತೆ. ಯಾಕಂದರೆ ಈಗಾಗಲೇ ಎಷ್ಟೊಂದು BPL ಕಾರ್ಡ್ಗಳನ್ನು ಹಾಗೆ APL ಕಾರ್ಡ್ಗಳನ್ನು ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ನಂಬರ್ಗಳಲ್ಲಿ ಕಮ್ಮಿ ಆದರೂ ಆಗ್ಬೋದು, ಹಾಗೆ ರೇಷನ್ ಕಾರ್ಡ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೂ ಈ ಒಂದು ಸಂಖ್ಯೆ ಹೆಚ್ಚಾದರೂ ಆಗ್ಬೋದು. ಓಕೆ, ಹಾಗಾಗಿ ಈ ಒಂದು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ನಿಮ್ಮ ಒಂದು ಖಾತೆಗಳಿಗೆ 2,000 ರೂಪಾಯಿ ಹಣವನ್ನು ಹಾಕುವಂಥ ಜವಾಬ್ದಾರಿ ಇಲ್ಲಿ ಕಾಂಗ್ರೆಸ್ ಸರ್ಕಾರದ್ದು ಅಂತಲೇ ಹೇಳ್ಬೋದು. ಈ ಒಂದು ಜವಾಬ್ದಾರಿಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಹಿಸ್ಕೊಂಡಿದ್ದಾರೆ. ಅವರು ಸ್ವತಃ ಅವರೇ ಒಂದು ಭರವಸೆಯನ್ನು ನೀಡಿದ್ರು. ಯಾವಾಗ? ಇದೇ ಒಂದು 10 ದಿನಗಳ ಹಿಂದೆ, ಒಂದು 4-5 ದಿನಗಳ ಆದಮೇಲೆ ನಿಮಗೆ ಈ ಒಂದು ಹಣವನ್ನು ಹಾಕ್ತೇವೆ ಅಂತ ಅವರೇ ಮಾಧ್ಯಮದವರ ಮುಂದೆ ಬಂದಾಗ ಹೇಳಿದರು. ಈ ಒಂದು 4,000 ರೂಪಾಯಿ ಹಣ ಏನಿದೆ 14 ಮತ್ತು 15ನೇ ಕಂತಿನ ಹಣ ಪೆಂಡಿಂಗ್ ಹಣವನ್ನು ಹಾಕ್ತೇವೆ. ಹಾಗೆ 15ನೇ ಕಂತಿನ ಹಣ ಏನಿದೆ ಆ ಒಂದು 15ನೇ ಕಂತಿನ ಹಣ ಕೂಡ ಇನ್ನೊಂದು 2-3 ದಿನಗಳಲ್ಲಿ ನಿಮ್ಮ ಒಂದು ಖಾತೆಗಳಿಗೆ ಹಾಕ್ತೇವೆ, ಜಮಾ ಮಾಡ್ತೇವೆ, ಲೇಟ್ ಆಗೋದಿಲ್ಲ ಅಂತ ಅವರೇ ಕೂಡ ಹೇಳಿದರು. ಅದಾದಮೇಲೆ ಈಗ ಮತ್ತೆ ಮಾಧ್ಯಮದವರ ಮುಂದೆ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಏನು ಗೊತ್ತಾ, ಇಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈ ಒಂದು ಗೃಹಲಕ್ಷ್ಮಿ ಹಣ ಏನಿದೆ ನಿಮಗೆ ಪ್ರತಿ ತಿಂಗಳು ಬರಲ್ಲ. ಓಕೆ, ಈ ಒಂದು ಹಣವನ್ನು ನಿಮಗೆ ಪ್ರತಿ ತಿಂಗಳು ಹಾಕೋದಿಲ್ಲ ಅಂತ ಇಲ್ಲಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನೇ ಹೇಳಿದ್ದಾರೆ. ಹಾಕೋದಿಲ್ಲ ಅಂದರೆ ಏನು? ಇನ್ಮೇಲೆ ನಿಮಗೆ ಹಣನೇ ಬರೋದಿಲ್ವಾ ಅಂತ ನೀವು ಕೇಳ್ಬೋದು. ಇಲ್ಲ, ಹಣ ನಿಮಗೆ ಬರುತ್ತೆ, ಆದರೆ ಇಂಥ ಒಂದು ದಿನಾಂಕಕ್ಕೆ ಹಣ ಬಂದು ತಲುಪುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು ಅವ್ರಿಗೆ, ನೀವು ಏನಾದರೂ ಸರ್ಕಾರಿ ನೌಕರರಾಗಿದ್ದರೆ ನಿಮಗೆ ಪ್ರತಿ ತಿಂಗಳು ಇಲ್ಲಿ ಹಣ ಬಂದು ತಲುಪೋದಿಲ್ಲ. ಓಕೆ, ನಿಮಗೆ ಸರ್ಕಾರದ ಕಡೆಯಿಂದ ಈ ಒಂದು ತಿಂಗಳು ನೀವೇನಾದರೂ ಕೆಲಸ ಮಾಡಿದ್ರಿ ಅಂತಂದರೆ ನಿಮಗೆ ಮುಂದಿನ ತಿಂಗಳಾದರೂ ಹಣ ಬರ್ಬೋದು, ಅಥವಾ ಇನ್ನೊಂದು 2 ತಿಂಗಳಾದರೂ ಲೇಟಾಗಿ ನಿಮಗೆ ಸರ್ಕಾರದ ಕಡೆಯಿಂದ ಹಣ ಬಂದು ತಲುಪಬಹುದು. ನಿಮ್ಮ ಒಂದು ಪೇಮೆಂಟೇ ಅದು. ಓಕೆ, ಹಾಗಾಗಿ ಸರ್ಕಾರದ ಈ ಒಂದು ಪೇಮೆಂಟನ್ನು ಏನು ಸ್ಯಾಂಕ್ಷನ್ ಮಾಡ್ತಾರೆ ಅದೇ ರೀತಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಇದನ್ನು ಕೂಡ ನಿಮಗೆ ಪ್ರತಿ ತಿಂಗಳು ಹಾಕ್ತೇವೆ. ಆದರೆ ಕೆಲವೊಂದು ಸಲ ಒಂದು 2 ತಿಂಗಳು ಲೇಟ್ ಆಗ್ಬೋದು, ಆದರೆ ಕೆಲವೊಂದು ಸಲ 3 ತಿಂಗಳಾದರೂ ಲೇಟ್ ಆಗ್ಬೋದು ಅಂತ ಇಲ್ಲಿ ಅವರೇ ಖುದ್ದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ಇಲ್ಲಿ ಒಂದಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾದರೂ ಬರೋದು ಲೇಟ್ ಆಗೋಯ್ತು ಅಂತ ಅಂದರೆ ಇಲ್ಲಿ ನಮಗೆ ಹಣನೇ ಬರೋದಿಲ್ಲ ಅಂತ ಎಷ್ಟೊಂದು ಜನ ಅವ್ರಿಗೆ ದಿನಕ್ಕೆ 500-600 ಜನ ಅವ್ರಿಗೆ ಕಾಲ್ ಮಾಡಿ ತಿಳಿಸ್ತಾರಂತೆ. ಇದೊಂದು ಟೆನ್ಷನ್ ಅಂತಲೇ ಹೇಳ್ಬೋದು ಅವ್ರಿಗೆ. ಯಾಕೆ ಅಂತ ಅಂದರೆ ದಿನಕ್ಕೆ 500-600 ಜನಗಳಿಗೆ ಒಂದು ಆನ್ಸರನ್ನು ಕೊಡೋದು ಹಾಗೆ ಭರವಸೆಯನ್ನು ಕೊಡೋದೇ ಅವ್ರಿಗೆ ಕೆಲಸ ಆಗೋಗಿದೆ ಅಂತ ಅವರೇ ಇಲ್ಲಿ ಖುದ್ದಾಗಿ ಹೇಳಿದ್ದಾರೆ. ಇಲ್ಲಿ ಸರ್ಕಾರದ ಕಡೆ ಒಂದು ಕಡೆ ಯೋಚನೆ ಮಾಡೋದಾದರೆ ಇಲ್ಲಿ ಸರ್ಕಾರದ ಕಡೆ ಏನಾದರೂ ಹಣ ಕಮ್ಮಿ ಆಗ್ತಾ ಇದೆಯಾ ಅಥವಾ ಸರ್ಕಾರಕ್ಕೆ ಭರೆ ಆಗ್ತಾ ಇದೆ ಈ ಒಂದು ಹಣವನ್ನು ಹಾಕೋದಕ್ಕೆ ಅಂತಲೂ ಕೂಡ ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಹಾಗೆಯೇ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ, ನಾವು ವಚನ ಭ್ರಷ್ಟರಲ್ಲ, ವಚನವನ್ನು ಉಳಿಸ್ಕೋತೇವೆ. ಈ ಒಂದು 2,000 ರೂಪಾಯಿ ಹಣ ಏನಿದೆ ನಿಮಗೆ ಪ್ರತಿ ತಿಂಗಳು ಕೂಡ ಹಣವನ್ನು ಹಾಕ್ತೇವೆ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಈ ಒಂದು ಹಣವನ್ನು ಹಾಕ್ತೇವೆ ಅಂತ
ಇಲ್ಲಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿ ತಿಂಗಳು ಇನ್ಮೇಲೆ ಹಣವನ್ನು ಹಾಕಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಸ್ವಲ್ಪ ಡಿಲೇ ಆಗ್ಬೋದು. ಒಂದು 2 ತಿಂಗಳಿಗೆ ಒಂದು ಸಲ ಆದರೂ ಬರ್ಬೋದು, ಅಥವಾ ತಿಂಗಳಾನು ನಿಮಗೆ ಸ್ವಲ್ಪ ಒಂದು 15 ದಿನ ಡಿಲೇ ಆಗಿ ನಿಮಗೆ ಹಣ ಬಂದು ತಲುಪ್ಬೋದು. ಇಲ್ಲಿ ಪ್ರತಿ ತಿಂಗಳು ಇವರು 2,000 ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕಾಗತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಡಿ. ಹಾಗಾಗಿ ಇಲ್ಲಿ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಹಣವನ್ನು ನಿಮಗೆ ಜಮಾ ಮಾಡಬೇಕಾದ್ರೆ ಸ್ವಲ್ಪ ಹೊರೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸರ್ಕಾರಕ್ಕೆ. ಹಾಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಂಬಿಕೊಂಡು ಇಲ್ಲಿ ಒಂದಲ್ಲ ಸಾಕಷ್ಟು ಕುಟುಂಬಗಳಿದೆ, ಕೋಟಿಗಟ್ಟಲೆ ಕುಟುಂಬಗಳಿದೆ, ಲಕ್ಷಾಂತರ ಕುಟುಂಬಗಳಿದೆ. ಅವರು ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ. ಇಲ್ಲಿ ನಮಗೆ ಈ 2,000 ರೂಪಾಯಿ ಹಣ ಬರುತ್ತೆ ಅಂತಂದರೆ ಈ ಒಂದು 2,000 ರೂಪಾಯಿ ಹಣವನ್ನು ತಗೊಂಡು ನಾವು ಇಲ್ಲಿ ಏನಾದರೂ EMI ಕಟ್ತಿರ್ತಾರೆ, ಅಥವಾ ಏನಾದರೂ ಮಕ್ಕಳು ಫೀಸ್ಗೆ ನಂಬಿಕೊಂಡು ಈ ಒಂದು ಹಣದ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಹಾಗೆ ಈ ಹಣ ಬರೋದು ಡಿಲೇ ಆದರೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು 15ನೇ ಕಂತಿನ ಹಣ ಯಾವಾಗ ಬರುತ್ತೆ ವೀಕ್ಷಕರೇ? ಇಲ್ಲಿ 15ನೇ ಕಂತಿನ ಹಣದ ವಿಚಾರಕ್ಕೆ ಬರೋದಾದರೆ ಇಲ್ಲಿ ನಿಮ್ಗೆ ಆಗಲೇ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ. ನೀವು ಡಿಸೆಂಬರ್ 7ನೇ ತಾರೀಕುವರೆಗೂ ವೆಯ್ಟ್ ಮಾಡಿ. ಸ್ವಲ್ಪ ನಾನು ನೋಡಿರುವ ಪ್ರಕಾರ ನಿಮಗೆ ಡಿಸೆಂಬರ್ 7ನೇ ತಾರೀಕು ಮೇಲಾದರೂ ಬರ್ಬೋದು, ಅಥವಾ ಅದ್ರ ಒಳಗಡೆನಾದರೂ ಹಣ ಬಂದು ತಲುಪ್ಬೋದು. ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಓಕೆ, ಇದೇ ರೀತಿಯಾದಂಥ ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಇರ್ತಾನೆ. ಇದಿಷ್ಟು ಇವತ್ತು ಒಂದು ಮಾಹಿತಿ ಆಗಿತ್ತು. ಇದೇ ರೀತಿಯಾದ ಅಪ್ಡೇಟ್ಸ್ ನಿಮಗೆ ಬೇಕಾಯಿತು ಅಂತಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಈ ಒಂದು ವಿಡಿಯೋಗೆ ನೀವೇನು ಮಾಡ್ತೀರಾ ಇಲ್ವೋ ಗೊತ್ತಿಲ್ಲ, ಒಂದು 200 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನೀವೆಲ್ಲರೂ ಲೈಕ್ನ ಮಾಡಿದ್ರೆ 200ಕ್ಕಿಂತ ಜಾಸ್ತಿನೇ ಮಾಡ್ತೀರಾ. ಬೇಗ ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರೂ ಕೂಡ ಶೇರ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರೇ. ಎಲ್ಲರೂ ಟೇಕ್ ಕೇರ್. ಬೈ ವೀಕ್ಷಕರೇ.